ಬೆಳಗ್ಗಿಂದ ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಇವತ್ತು ಹಣ ಜಮೆ ಆಗೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇಂಥವರಿಗೆ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡ್ತಾರೆ, ಯಾರಿಗೆ ಹಣ ಬರಲ್ಲ ನೋಡೋಣ. ಮತ್ತೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ. ಒಂದು ಕಡೆಗೆ ಅಕ್ಕಿ ಜೊತೆಗೆ ರಾಗಿ ಸೇರಿದಂತೆ ಇಂದಿರಾ ಕಿಟ್ ಕೂಡ ವಿತರಣೆ ಆಗುತ್ತಾ, ಮುಂದಿನ ತಿಂಗಳಿಂದ ಸಿಗುತ್ತಾ, ಅಥವಾ ರೇಷನ್ ಕಾರ್ಡ್ ಇಂಥವರದು ಬಂದ್ ಆಗುತ್ತಾ, ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನು ಈ ಬಾರಿ ಕೇಂದ್ರ ಸರ್ಕಾರ 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆ ಮಾಡಿದೆಯಾ, ಎಲ್ಲಾ ಕೂಡ ಮಾಹಿತಿ ನೋಡೋಣ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯಾದ್ಯಂತ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಅನರ್ಹರನ್ನ ಯೋಜನೆಯಿಂದ ತೆಗೆದು ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್, ಮೃತಪಟ್ಟವರ ಅಕೌಂಟ್ ಕೂಡ ಹಣ ಹೋಗ್ತಾ ಇದೆ. ಇನ್ನೊಂದು ಕಡೆಗೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಗೃಹ ಜ್ಯೋತಿ ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ, ಅವರನ್ನು ಕೂಡ ಯೋಜನೆಯಿಂದ ತೆಗೆದು ಹಾಕ್ತಾರ, ಎಲ್ಲ ನೋಡೋಣ. ಇನ್ನೊಂದು ಕಡೆಗೆ 4ನೇ ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭರ್ಜರಿ ಏರಿಕೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಮತ್ತೆ ಈಗ ಪೆಟ್ರೋಲ್ ಬೆಲೆ ಲೀಟರ್ಗೆ 110 ರೂಪಾಯಿ ಗಡಿ ದಾಟಿದ್ರೆ ಡೀಸೆಲ್ ಬೆಲೆ 98 ರೂಪಾಯಿ ಆಗಿದೆ. ನೋಡ್ತಾ ಇದ್ದಂತೆ ಬೆಲೆ ಭರ್ಜರಿ ಏರಿಕೆ. ಇದು ವಾಹನ ಸವಾರರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಇನ್ನು ನೀವೇನಾದ್ರೂ ಮತದಾನದ ಹಕ್ಕು ಕಳೆದುಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಲಾಭನೂ ಸಿಗಲ್ಲ, ಅಂದ್ರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿ ಸೌಲಭ್ಯನೂ ಸಿಗಲ್ಲ. ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. ಹೌದು ವೀಕ್ಷಕರೇ, SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ. ಮತದಾನದ ಹಕ್ಕು ಕಳೆದುಕೊಂಡವರಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದಿಲ್ವಂತೆ. ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆ, ಅದರಲ್ಲೂ 10 ಜಿಲ್ಲೆಗಳಿಗೆ ಅಲರ್ಟ್, 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಗುಡುಗು ಸಿಡಿಲು ಸಮೇತ ಮಳೆ ಬೀಳೋದ್ರಿಂದ ಜನರು ಹುಷಾರಾಗಿರ್ಬೇಕು. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ, ಆ ಜಿಲ್ಲೆ ಹೆಸರನ್ನ ನೋಡೋಣ ಬನ್ನಿ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ಹಾಗೂ ಪಡಿತರ ಚೀಟಿ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದ್ರೆ ನಿಮಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಇದೆ. ಇನ್ನು ವೀಕ್ಷಕರೇ, ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಯಾಕಂದ್ರೆ ಈಗ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಹೌದು, ತುಂಬಾ ಜನರಿಗೆ ಈಗಾಗಲೇ ನಿನ್ನೆ ಮೊನ್ನೆಯಿಂದಲೇ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಆದ್ರೂ ಕೂಡ ಕೆಲವರಿಗೆ ಹಣ ಬಂದಿರ್ಲಿಕ್ಕಿಲ್ಲ. ನೋಡಿ, ಇಲ್ಲಿ ಈಗಾಗಲೇ 20ರಿಂದ 30% ಗೃಹಲಕ್ಷ್ಮಿಯರ ಅಕೌಂಟ್ಗೆ 30ನೇ ಕಂತು ಹಣ ಜಮೆ ಆಗಿದೆ. ಅಂದ್ರೆ ಒಟ್ಟು 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಮಾಡಿದಂತಾಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಮತ್ತೊಂದು ಕಂತಿನ 2,000 ರೂಪಾಯಿ ಹಣ ಕೂಡ ಈಗ ಸದ್ಯದಲ್ಲೇ ಬಿಡುಗಡೆ ಆಗುವ ನಿರೀಕ್ಷೆ ಇರೋದ್ರಿಂದ ಜೂನ್ ಮೊದಲ ವಾರದ ಒಳಗೆ ಮತ್ತೊಂದು ಕಂತಿನ, ಅಂದ್ರೆ 31ನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಮ ಅಕೌಂಟ್ಗೆ ಜಮೆ ಆಗಲಿದೆ ವೀಕ್ಷಕರೇ. ಇನ್ನು ತುಂಬಾ ಜನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದವರು ನೋಡಿ, 30ನೇ ತಾರೀಕಿನವರೆಗೂ ಕಾಯಬೇಕು ವೀಕ್ಷಕರೇ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರುತ್ತೆ. ಕೆಲವೊಂದು ಜಿಲ್ಲೆಗಳಲ್ಲಿ ಬೇಗನೆ ಹಣ ಬಂದ್ರೆ, ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಕೆಲವರಿಗೆ ಈ ತಿಂಗಳು ಬರಲಿಲ್ಲ ಅಂದ್ರೆ ಜೂನ್ ತಿಂಗಳು ಮೊದಲ ವಾರದಲ್ಲಿ ಒಟ್ಟು 4,000 ರೂಪಾಯಿ 2 ದಿನದ ಗ್ಯಾಪ್ ಅಲ್ಲೂ ಕೂಡ ಬರಬಹುದು. ಅಂದ್ರೆ ಯಾರಿಗೆಲ್ಲ ಹಣ ಬರಲ್ಲ, ಕೊನೆ ಹಂತದಲ್ಲಿ ಯಾರಿಗೆಲ್ಲ ಜಮೆ ಆಗಿರಲ್ಲ ನೋಡಿ, ಅವರ ಅಕೌಂಟ್ಗೂ ಕೂಡ ಹಣ ಜಮೆ ಮಾಡೋ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಬಾಕಿ ಕಂತು, ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನು ಕೂಡ ಕೊಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಗೃಹಲಕ್ಷ್ಮಿಯವರು. ಬೆಂಗಳೂರಲ್ಲಿ ಈಗಾಗಲೇ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಹೋದ ವರ್ಷದ 2024-25ನೇ ಸಾಲಿನ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 5,000 ಕೋಟಿ ರೂಪಾಯಿ 2 ತಿಂಗಳದ್ದು, ಫೆಬ್ರವರಿ ಮಾರ್ಚ್ ತಿಂಗಳದ್ದು ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಕೊಟ್ಟಿಲ್ಲ ಅಂತ ಮತ್ತೊಮ್ಮೆ ಇಲ್ಲಿ ಆರೋಪ ಮಾಡಲಾಗಿದೆ. JDS ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಆರೋಪವನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯವರು ಈಗಾಗಲೇ ಹೈಕೋರ್ಟ್ ಅಲ್ಲಿ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಾಕಿ ಕಂತು ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ನಿರ್ದೇಶಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೇಳಬೇಕು ಅಂತ ಹೈಕೋರ್ಟ್ ಅಲ್ಲಿ ಈಗಾಗಲೇ ಒಂದು ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿದೆ ವೀಕ್ಷಕರೇ. ಈಗ ರನ್ನಿಂಗ್ ಇರೋದು 30ನೇ ಕಂತು. ಈಗ 30ನೇ ಕಂತು ಹಾಕ್ತಾ ಇದ್ದೀವಿ. 31ನೇ ಕಂತು, 32, 33, ಒಟ್ಟು 33 ಕಂತು ಕೊಟ್ರೆ ಎಲ್ಲ ಕ್ಲಿಯರ್ ಆಗುತ್ತಾ ಅಂತ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಹಳೆದು 2 ಕಂತು ಬ್ಯಾಲೆನ್ಸ್ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ. ಇನ್ನು SIR ಪ್ರಕ್ರಿಯೆಯಿಂದ ಯಾರಾದ್ರೂ ಮತದಾನದ ಹಕ್ಕು ಕಳೆದುಕೊಂಡ್ರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಬರಲ್ಲ, ಇತ್ತ ಸರ್ಕಾರದ ಪಿಂಚಣಿ ಸೌಲಭ್ಯನೂ ಸಿಗಲ್ಲ, ಗ್ಯಾರಂಟಿ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ ಅಂತ DCM ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಏನಂದ್ರೆ SIR ಪ್ರಕ್ರಿಯೆ, SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ನೋಡಿ, ವೋಟಿಂಗ್, ಮತದಾನ ಮಾಡೋ ಮುಂಚೆ ಮತದಾರರ ಪಟ್ಟಿಯನ್ನ ಚೆಕ್ ಮಾಡ್ತಾರೆ. ಮತದಾರರು ನಿಜವಾಗ್ಲೂ ಇದ್ದಾರೋ ಇಲ್ವೋ, ಮೃತಪಟ್ಟಿದ್ದಾರೋ ಅಥವಾ ಏನಾದ್ರೂ ಬದಲಾವಣೆ ಆಗಿದೆಯಾ, ನಕಲಿ ಮತದಾರರನ್ನ ತೆಗೆದು ಹಾಕಲಾಗುತ್ತೆ. ಇದು ಎಲ್ಲ SIR ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಚುನಾವಣಾ ಆಯೋಗ ನೀಡುವ ಅರ್ಜಿ ತುಂಬಿಸಿ ದಾಖಲೆ ಸಹಿತ ವಾಪಸ್ ಕೊಡಬೇಕು. ಅಂದ್ರೆ BLO ಅಧಿಕಾರಿಗಳು ಮನೆಗೆ ಪರಿಶೀಲನೆಗೆ ಬಂದಾಗ ಅರ್ಜಿ ಕೊಟ್ಟಿರ್ತಾರಲ್ಲ, ಆ ಒಂದು ಅರ್ಜಿ ತುಂಬಿಸಿ ದಾಖಲೆ ಸಹಿತ ವಾಪಸ್ ಕೊಡಬೇಕು. ಅಂತವರ ಮಾತ್ರ ಇಲ್ಲಿ ಒಂದು ಮತದಾನ ಉಳಿಯುತ್ತೆ.
ಅರ್ಜಿ ವಾಪಸ್ ಕೊಡ್ಲಿಲ್ಲ ನೀವು ಅಂದ್ರೆ ನಿಮ್ದು ಹಕ್ಕು ನಷ್ಟವಾಗುತ್ತೆ, ಮತದಾನ ಹಕ್ಕು ನಷ್ಟವಾಗುತ್ತೆ. ಮತದಾನದ ಹಕ್ಕು ಕಳೆದುಕೊಂಡ್ರೆ ಸರ್ಕಾರದಿಂದ ದೊರೆಯುವ ಹಲವು ಸೌಲಭ್ಯಗಳು, ಗೃಹಲಕ್ಷ್ಮಿ ಸೇರಿದಂತೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಕೂಡ ಜನರಿಗೆ ಸಿಗೋದಿಲ್ವಂತೆ. ಹೀಗಾಗಿ ಮತ ಹಕ್ಕು ಕಳೆದುಕೊಳ್ಳದಂತೆ ಮಾಡಲು ಸರ್ಕಾರ ಜನರಿಗೆ ಬೇಕಾಗುವ ಎಲ್ಲ ದಾಖಲೆಗಳನ್ನ ಒದಗಿಸುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಕಡೆಗೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಅಕ್ರಮ ನಡೆದಿದೆ. ಹೌದು, ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಸರ್ಕಾರದ ಪ್ರಯೋಜನವನ್ನ ಪಡ್ತಾ ಇದ್ದಾರೆ. ಅಲ್ಲದೆ ಒಂದಕ್ಕಿಂತ ಹೆಚ್ಚು ಸ್ವಂತ ಮನೆ ಹೊಂದಿರುವವರು ಗಂಡ, ಹೆಂಡತಿ ಅಥವಾ ಕುಟುಂಬಸ್ಥರ ಯಾರಾದರ ಹೆಸರಿನಲ್ಲಿ ಗೃಹ ಜ್ಯೋತಿ ಯೋಜನೆ ಪ್ರಯೋಜನವನ್ನ ಪಡಿತಾ ಇದ್ದಾರೆ ಎಂಬುವ ಸಂಗತಿಗಳು ಬೆಳಕಿಗೆ ಬಂದಿವೆ. ಅಂದ್ರೆ ನೋಡಿ, ಈಗ ಮತ್ತೆ 200 ಯೂನಿಟ್ ಕರೆಂಟ್ ಉಚಿತ ವಿದ್ಯುತ್ ಇದೆಯಲ್ಲ, ಇದು ಪ್ರತಿ ಮನೆಗೆ ಕೊಡಬೇಕು ಅಂತ ಇದೆ. ಆದ್ರೆ ಇಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಕೂಡ ಈ ಒಂದು ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಮತ್ತೊಂದು ಕಡೆಗೆ ಸ್ವಂತ 2-3 ಮನೆ ಹೊಂದಿರ್ತಾರೆ, ಬೇರೆ ಬೇರೆ ಹೆಸರಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಜಾಯಿನ್ ಆಗಿ ಆ ಒಂದು ಮನೆಗಳಿಗೂ ಕೂಡ ಉಚಿತ ಕರೆಂಟ್ ಪಡ್ಕೋತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಇದು ಅಕ್ರಮ ಅಂತಾನೂ ಕೂಡ ಗೊತ್ತಾಗಿದೆ. ಹೀಗಾಗಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಅಕ್ರಮ ನಡೆದಿದೆ. ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಗೃಹ ಜ್ಯೋತಿ ಸ್ಕೀಮು ಕಟ್ ಆಗ್ಬಹುದು, ಅಂದ್ರೆ ಅವರಿಗೆ ಉಚಿತ ಕರೆಂಟ್ ಸಿಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ 3 ಅಪ್ಡೇಟ್ ಬಂದಿದೆ. ಒಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ, ಅಕ್ಕಿ ಜೊತೆಗೆ ರಾಗಿ ವಿತರಣೆ, ಮತ್ತೊಂದು ಕಡೆಗೆ BPL ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಹಿನ್ನೆಲೆ. ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲಿಗೆ ಹೇಳ್ಬೇಕಂದ್ರೆ ಈ ಬಾರಿ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಅಕ್ಕಿ ವಿತರಣೆ ಮಾಡಿಲ್ವಾ? ಎದಕ್ಕಂದ್ರೆ ಕೇಂದ್ರ ಸರ್ಕಾರ ಈ ಬಾರಿ 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆ ಮಾಡುವಂತೆ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿದೆ ಅಂತೆ. ಅಂದ್ರೆ ನೋಡಿ, ಕರ್ನಾಟಕ ರಾಜ್ಯದಂತ ಕೇಂದ್ರ ಸರ್ಕಾರದ BPL ಪಡಿತರ ಚೀಟಿ ಹೊಂದಿದವರಿಗೆ 2 ಕೆಜಿ ಅಕ್ಕಿ, 3 ಕೆಜಿ ರಾಗಿ 1 ತಿಂಗಳಿಗೆ ವಿತರಣೆ ಮಾಡಬೇಕು ಅಂತ ಹೇಳಲಾಗಿತ್ತು. ಆದ್ರೆ ಈ ಬಾರಿ 2 ತಿಂಗಳದ್ದು ಒಟ್ಟಿಗೆ ಕೊಟ್ಟಿರೋದ್ರಿಂದ ಒಟ್ಟು 4 ಕೆಜಿ ಅಕ್ಕಿ, ಅಂದ್ರೆ 2 ಕೆಜಿ ಪ್ಲಸ್ 2 ಕೆಜಿ 4 ಕೆಜಿ ಅಕ್ಕಿ, ಇನ್ನು 3 ಕೆಜಿ ರಾಗಿ ಮೇ ತಿಂಗಳದ್ದು, 3 ಕೆಜಿ ರಾಗಿ ಜೂನ್ ತಿಂಗಳದ್ದು, ಒಟ್ಟು 6 ಕೆಜಿ ರಾಗಿ. ಈ ತರ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿಯನ್ನ 2 ತಿಂಗಳದ್ದು ಒಟ್ಟು 10 ಕೆಜಿ ವಿತರಣೆ ಮಾಡಿದ್ದಾರೆ. ಆದ್ರೆ 2 ಬಾರಿ ಬಯೋಮೆಟ್ರಿಕ್ ಕೊಟ್ಟಿದ್ರೆ ನಿಮಗೆ 2 ತಿಂಗಳದ್ದು ಆ ಪಡಿತರವನ್ನ ಕೊಟ್ಟಿರ್ಬೇಕು. ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ಸರ್ಕಾರದ 5 ಕೆಜಿ ಅಕ್ಕಿ ವಿತರಣೆ ಆಗಿಲ್ಲ ಅಂತ ಫಲಾನುಭವಿಗಳು ಹೇಳ್ತಾ ಇರುವಂತದ್ದು. ನೋಡಿ ವೀಕ್ಷಕರೇ, ಈ ತಿಂಗಳು ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ವಿತರಣೆ ಆಗಿಲ್ವಾ? ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ. ಆದ್ರೆ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು ಹೇಳಿದ್ದಾರೆ. ಇನ್ನೊಂದು ಕಡೆಗೆ 14 ಲಕ್ಷ ಅನರ್ಹ BPL ಕಾರ್ಡು ಕೂಡ ರದ್ದಾಗ್ತಾ ಇದ್ದಾವೆ. ಶ್ರೀಮಂತರು APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ವ್ಯಾಪ್ತಿಯಲ್ಲಿ ಇದ್ದಾರೆ ಅಂತ ಮೊನ್ನೆ ತಾನೇ ಸಚಿವರು ಹೇಳಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಹೊಸ BPL ಕಾರ್ಡ್ ಪಡೆಯಲು ನಿಗದಿ ಮಾಡಿರೋ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಆಡಳಿತ ಸುಧಾರಣಾ ಆಯೋಗ ಶಿಫಾರಸು ಮಾಡಿದೆ. ವಾರ್ಷಿಕ ಆದಾಯ ಮಿತಿ 1,20,000 ರೂಪಾಯಿ ಇದೆಯಲ್ಲ, ಅದನ್ನ 3 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಆಹಾರ ಇಲಾಖೆಗೆ ಆಯೋಗ ಸಲಹೆ ಕೂಡ ಕೊಟ್ಟಿರುವಂತದ್ದು. ಇದರ ಬಗ್ಗೆ ಪರಿಶೀಲನೆ ಮಾಡಿ ನಿರ್ಧಾರ ತಗೋತೀವಿ ಅಂತಾನೂ ಕೂಡ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೋದ ತಿಂಗಳು ಅಪ್ಡೇಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ 3 ಲಕ್ಷ ರೂಪಾಯಿಗೆ ಇನ್ಕಮ್ ಲಿಮಿಟ್ ಏರಿಕೆ ಆದ್ರೆ ಸಾವಿರಾರು ಕಾರ್ಡು ರದ್ದಾಗೋದು ಉಳಿಯುತ್ತೆ. ಮತ್ತೆ 3 ಲಕ್ಷ ರೂಪಾಯಿ ಒಳಗಡೆ ನಿಮ್ದು ಇನ್ಕಮ್ ಇದ್ರೆ ನೀವು APL ಬದಲಾಗಿ BPL ಕಾರ್ಡ್ ಪಡ್ಕೋಬಹುದು. BPL ಕಾರ್ಡ್ ಪಡೆದುಕೊಂಡ್ರೆ ನಿಮಗೂ ಕೂಡ ಇಂದಿರಾ ಕಿಟ್ ಸೇರಿದಂತೆ ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇಂದಿರಾ ಕಿಟ್ ಜೂನ್ ತಿಂಗಳಿಂದ ವಿತರಣೆ ಆಗುತ್ತೆ. ಅಡುಗೆ ಎಣ್ಣೆ, ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ, ಈ 4 ಆಹಾರ ಸಾಮಗ್ರಿಗಳನ್ನ ಕೊಡಲಾಗುತ್ತೆ. ಅದರ ಜೊತೆಗೆ ಈಗಾಗಲೇ ನಿಮಗೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡಿರಬಹುದು. ಕೇಂದ್ರ ಸರ್ಕಾರದ ಅಕ್ಕಿ ಮತ್ತು ರಾಗಿ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಇನ್ನು ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ. ಅಕ್ಕಿ ಜೊತೆಗೆ ಎಲ್ಲ ಒಂದು ಕಿಟ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ವಾಹನ ಸವಾರರಿಗೆ ಮತ್ತೆ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ 11 ದಿನದಲ್ಲಿ 4ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಪೆಟ್ರೋಲ್ ಬೆಲೆ ಮತ್ತೆ ಲೀಟರ್ ಮೇಲೆ ₹2.84 ಏರಿಕೆ ಮಾಡಿದ್ರೆ ಡೀಸೆಲ್ ಬೆಲೆ ₹2.81 ಅಷ್ಟು ಏರಿಕೆ ಮಾಡಲಾಗಿದೆ. ನೋಡ್ತಾ ಇದ್ದಂತೆ ಪೆಟ್ರೋಲ್ ಬೆಲೆ 1 ಲೀಟರ್ಗೆ ಈಗ ₹110 ಗಡಿ ದಾಟಿರುವಂತದ್ದು. ಇನ್ನು ಡೀಸೆಲ್ ಬೆಲೆ 1 ಲೀಟರ್ಗೆ ₹98 ಗಡಿ ದಾಟಿರುವಂತದ್ದು ವೀಕ್ಷಕರೇ. ಅಂದ್ರೆ ನೀವು ನೋಡಿರ್ಬೋದು, ಹೋದ ತಿಂಗಳು ಪೆಟ್ರೋಲ್ ಬೆಲೆ ₹103 ಇತ್ತು, ಡೀಸೆಲ್ ಬೆಲೆ ₹90 ಇತ್ತು. ಈಗ ₹98 ಡೀಸೆಲ್, ಪೆಟ್ರೋಲ್ ₹110 ಆಗಿದೆ. ಹತ್ತತ್ರ ಪೆಟ್ರೋಲ್ ಬೆಲೆ ಭರ್ಜರಿ ಏರಿಕೆ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ದೇಶಾದ್ಯಂತ ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ, ತರಕಾರಿಗಳ ಬೆಲೆ ಏರಿಕೆ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏರಿಕೆ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಖಾಸಗಿ ಬಸ್ ಸಂಚಾರ ಮತ್ತೆ ದರ ಏರಿಕೆ ಆಗಬಹುದು,
ತರಕಾರಿಗಳು ಮಾರ್ಕೆಟ್ಗೆ ಬರಬೇಕಂದ್ರೆ ಲಾರಿಗಳಲ್ಲಿ ಬರಬೇಕು. ಲಾರಿಯವರು ತಮ್ಮ ಒಂದು ಚಾರ್ಜ್ ಜಾಸ್ತಿ ಮಾಡ್ತಾರೆ. ಅಡುಗೆ ಎಣ್ಣೆ, ಅಕ್ಕಿ ಬೆಲೆ ಕೂಡ ಏರಿಕೆ ಆಗುತ್ತೆ. ತರಕಾರಿಗಳ ಬೆಲೆ ಏರಿಕೆ ಆಗುತ್ತೆ. ಖಾಸಗಿ ಬಸ್ ಸಂಚಾರದ ಬೆಲೆ ಕೂಡ ಮತ್ತೆ ಏರಿಕೆ ಮಾಡಬಹುದು. ಇನ್ನೊಂದು ಕಡೆಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಆಟೋ ರಿಕ್ಷಾ ದರವೂ ಕೂಡ ಏರಿಕೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದು ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ಇದಕ್ಕೆ ಲಿಂಕ್ ಇದ್ದ ಚೈನ್ ಲಿಂಕ್ ಇರೋದ್ರಿಂದ ಇದು ಇನ್ಫ್ಲೇಷನ್ ಆಗುತ್ತೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಇನ್ನು 3 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಗುಡುಗು ಸಿಡಿಲು ಸಮೇತ ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ, ಅತಿ ಹೆಚ್ಚು ಮಳೆ ಆಗೋ ಜಿಲ್ಲೆಗಳ ಹೆಸರು ಕೂಡ ಬಂದಿದೆ. ಕೊಪ್ಪಳ, ಗದಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಭಾಗದಲ್ಲಿ ಮತ್ತು ಬಾಗಲಕೋಟೆ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಗುಡುಗು ಸಿಡಿಲು ಸಮೇತ ಸಂಜೆ ಆಗ್ತಾ ಇದ್ದಂತೆ ಭಾರಿ ಮಳೆ ಆಗಿರೋದ್ರಿಂದ, ಅದರಲ್ಲೂ ಕೊಪ್ಪಳ ಮತ್ತು ಗದಗದಲ್ಲಿ ಭಾರಿ ಬಿರುಗಾಳಿ ಸಮೇತ ಗುಡುಗು ಮಿಂಚಿನ ಸಮೇತ ಮಳೆ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಅಲರ್ಟ್ ಕೊಡಲಾಗಿದೆ. ಇನ್ನು 2-3 ದಿನಗಳ ಕಾಲ ಮಳೆ ಇರುತ್ತೆ. ಇನ್ನು 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ವಿಜಯನಗರ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಮನಗರ, ಕೋಲಾರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲೂ ಕೂಡ 2 ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಗಾಳಿ ಸಮೇತ ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ. ನೋಡಿ, ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು. ಮಳೆ ಬಂದಾಗ ಮರಗಳ ಕೆಳಗಡೆ, ಶಿಥಿಲಗೊಂಡ ಮನೆಗಳ ಕೆಳಗಡೆ ನಿಲ್ಲಬಾರದು. ಕಟ್ಟಡ, ಮರಗಳ ಕೆಳಗೆ ನಿಲ್ಲಬಾರದು. ಎದಕ್ಕಂದ್ರೆ ಗುಡುಗು ಸಿಡಿಲು ಬೀಳೋ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಹೀಗಾಗಿ ಸುಸ್ಥಿತಿಯಲ್ಲಿರೋ ಕಟ್ಟಡಗಳಲ್ಲಿ ಆಶ್ರಯ ಪಡಿಬೇಕು ಅಂತ ಹವಾಮಾನ ಇಲಾಖೆ ಹೇಳಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.